ಏನಪ್ಪ ಅಂದ್ರೆ ಏನಿದ್ರು ಈಗ ಹೈಕಮಾಂಡ್ ಮೇಲೆ ಅದ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಳ್ತದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಸ್ವತಃ ನಿರ್ಧಾರ ತೊಗೊಳಿದ್ದಾರೆ. ಇದು ಭಾಳ ಮಹತ್ವದ. ಯಾಕಂತಂದ್ರೆ ಇವತ್ತು ಅನೇಕರನ್ನು ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ನಿಂದ. ಇವತ್ತು ಇವರಿಬ್ಬರು ಬಿಟ್ಟು ಹೋಗಬಾರ್ದಾಗ್ಯದ ತುರ್ತು. ಯಾಕಂತಂದ್ರೆ ಬೀಸುವ ಧ್ವನಿ ತಪ್ಪಿದರೆ 100 ವರ್ಷ ಆಯುಷ್ಯ ಅಂತ. ಹೀಗಾಗಿ ರಾಹುಲ್ ಗಾಂಧಿಯವ್ರ ಮೇಲೆ ಸಾಕಷ್ಟು ಪ್ರೆಷರ್ ಅದ. ಬಿಹಾರದಲ್ಲಿ ಸೋತಿದ್ದಾರೆ, ಮತ್ತೊಂದಿಲ್ಲ. ಉತ್ತರ ಭಾರತದಲ್ಲ ಅವ್ರು ವೀಕ್ ಆಗಿದ್ದಾರೆ. ಅಲ್ಲಿ ಗಟ್ಟಿ ಆಗಬೇಕಾಗ್ಯದ. ಅದು ಅಲ್ಲೇ ಆಗಬೇಕಾಗಿದೆ. ಅದು ಫಂಡ್ ಬೇಕು, ಮತ್ತೇನು ಬೇಕು. ಇಲ್ಲೇ ಕರ್ನಾಟಕದಲ್ಲಿ ಮತ್ತು ನಮ್ಮ ತೆಲಂಗಾಣದಲ್ಲಿ ಆಗಿರ್ಬೋದು, ಹಿಮಾಚಲದಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಉಳ್ಕೊಂಡು ಬೆಳೆಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಖರ್ಚು ಇರೋದಂತ ಕೊಡೋರು ಯಾರು? ಜನಸಾಮಾನ್ಯಂತೂ ಕೊಡೋದಿಲ್ಲ. ಪಾಪ ಟ್ಯಾಕ್ಸ್ ಕೊಟ್ಟು ಧರದೋಗಿಬಿಟ್ಟಿದ್ದಾರೆ. ಇನ್ನೇನು ಸರ್ಕಾರ ಕಡೆ ದುಡ್ಡು ವಸೂಲು ಮಾಡಬೇಕು. ಹಪ್ತಾ, ಪಾರ್ಟಿ ಫಂಡ, ಅನೇಕ ಸರ್ಕಾರ ಇದ್ದರೆ ಅನೇಕ ಕಂಪ್ನಿ ಬಂದು ತುರುಗಿ ರೊಕ್ಕ ಕೊಟ್ಟು ಹೋಗ್ತಾ ಇರ್ತಾರೆ. ನಿಮಗೂ ನಮಗೆಲ್ಲ ಗೊತ್ತಿಂದ ಓಪನ್ ಸೀಕ್ರೆಟ್ಗಳೆಲ್ಲ ಇವ. ಅದಕ್ಕೆ ಅವರು ಚರ್ಪಡಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ನಾಯಕರು ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ಸನ್ನು. ಅದಕ್ಕೆ ಹೊಸ ನಾಯಕರು ಹುಟ್ಟು ಹಾಕ್ಕೊಳ್ಳಿಕ್ಕತ್ತಿದ್ದಾರೆ. ಹೊಸದವ್ರನ್ನ ಬೆಳೆಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಭವಿಷ್ಯದಲ್ಲೇ ಕಾಂಗ್ರೆಸ್ನ ಎತ್ತಬೇಕಾಗಿದೆ. ಎಲ್ಲ ನೆಲೆಯಲ್ಲೇ ಇವರಿಬ್ಬರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ DK ಅವರಿಗೆ ನಿಶ್ಚಿತವಾಗಿಯೂ 2020ರಲ್ಲಿ ನಿಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಗ್ಯಾರಂಟಿ ಕೊಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆಗ್ತದೆ ರೀ. ರಾಜಕೀಯದಲ್ಲಿ ಗ್ಯಾರಂಟಿ ಕೊಡೋದು ನಾಳೆ ಕೊಡ್ಬೋದು, ಕೊಡದೇ ಹೋಗ್ಬೋದು. ಅನೇಕ ಮ್ಯಾನಿಫೆಸ್ಟೋದಲ್ಲಿ ಬೆಳ್ಕೊಂಡಿರ್ತಾರೆ, ಎಲ್ಲ ಮಾಡ್ತಾರಲ್ಲ. ಎಲ್ಲಾದ್ರೂ ಕೆಲವು ಉಳಿತಾವೆ. ಸ್ವಾರಿ ಅದನ್ನು ಮುಗಿದೋಗ್ಬಿಡ್ತು. ಸಹಜಲ್ಲ. ಹಿಂಗೆ ಅನ್ನಿಸ್ತದೆ ನನಗೆ. ನೋಡೋಣ ಈ ತಿಂಗಳ ಎಂಡಿಗೆ ಬದಲಾಗ್ತದೆ. ಕೆಲವೊಬ್ರು ಅಂಬೋಣ ಎಲ್ಲ ನಕ್ಕಿ DK ಅವ್ರು ಆಗ್ತಾರೆ. ಹಾಗೆ ಅದೆಲ್ಲ ಭಾಳ ಕಷ್ಟದ ಕೆಲಸ. DK ಅವ್ರನ್ನ ಮಾಡಿದರೆ ನಿಶ್ಚಿತವಾಗಿಯೂ ನಾವೀಗ ಹಲವು ಸಲ ಹೇಳಿದ್ದೀವಿ, ಸಿದ್ದರಾಮಯ್ಯರಿಗೆ ಮುಖ್ಯಮಂತ್ರಿ ಕುರಿತು ಭಾಳ ಪ್ರೀತಿ.